ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲವಾಗಿ 4 ವರ್ಷನೇ ಆಗಿರಬಹುದು. ಆದ್ರೆ ಕನ್ನಡಿಗರು ಅವರನ್ನು ನೆನೆಯದೇ ಇರೋ ದಿನಾನೇ ಇಲ್ಲ. ಪವರ್ ಸ್ಟಾರ್ ಅಂದ್ರೆ ನೆನಪಾಗೋದು ಅಪ್ಪು, ಯುವರತ್ನ ಅಂದ್ರೆ ನೆನಪಾಗೋದು ಅಪ್ಪು, ರಾಜ್ಕುಮಾರ ಅಂದ್ರೆ ನೆನಪಾಗೋದು ಅಪ್ಪು, ನಟ ಸಾರ್ವಭೌಮ ಅಂದ್ರೆ ನೆನಪಾಗೋದು ಅಪ್ಪು, ದೊಡ್ಡ ಮನೆ ಹುಡುಗ ಅಂದ್ರೆ, ರಣವಿಕ್ರಮ ಅಂದ್ರೆ, ಪರಮಾತ್ಮ ಅಂದ್ರೆ, ವೀರ ಕನ್ನಡಿಗ ಅಂದ್ರೆ ನೆನಪಾಗೋದೆ ಅಪ್ಪು. ಅಪ್ಪು ಅಂದ್ರೆ ಪುನೀತ್, ಪುನೀತ್ ಅಂದ್ರೆ ಕನ್ನಡಿಗರ ಎದೆ ಬಡಿತ, ಅಪ್ಪು ಅಂದ್ರೆ ಕಣ್ಣಂಚಿನ ನೀರ ಹನಿ, ಅಪ್ಪು ಅಂದ್ರೆ ಕನ್ನಡದ ಮಕ್ಕಳಿಗೆ ಪ್ರಿಯವಾದ ಡ್ಯಾನ್ಸಿಂಗ್ ಹೀರೋ, ಅಪ್ಪು ಅಂದ್ರೆ ಕನ್ನಡದ ಹೆಣ್ಣು ಮಕ್ಕಳಿಗೆ ಇಷ್ಟವಾದ ಪಕ್ಕದ ಮನೆ ಹುಡುಗ, ಅಪ್ಪು ಅಂದ್ರೆ ಗಂಧದ ಗುಡಿ, ನಗುಮೊಗದ ಒಡೆಯ, ಚಂದನವನದ ರಾಜಕುಮಾರ. ಅವರ ನೆನಪು ಮಾತ್ರ ಇಂದಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಕೆಲವೇ ಸಿನಿಮಾಗಳ ಮೂಲಕವೇ ಇಡೀ ಭಾರತೀಯ ಚಿತ್ರರಂಗದ ಮನಗೆದ್ದಿದ್ದ ಬೆಟ್ಟದ ಹೂ 4 ವರ್ಷಗಳ ಹಿಂದೆ ಹಠಾತ್ ಹೃದಯಾಘಾತದಿಂದ ಮುದುಡ್ತು. ಭವಿಷ್ಯದಲ್ಲಿ ಪ್ರಜ್ವಲಿಸಬೇಕಿದ್ದ ನಟ ಸಾರ್ವಭೌಮ ವಿಧಿಯಾಟದ ಮುಂದೆ ಮಿಂಚಿ ಮರೆಯಾದ್ರು. ಕಂಠೀರವ ಸ್ಟೇಡಿಯಂನಲ್ಲಿರುವ ಅಪ್ಪು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಪಡೆಯೋಕೆ ಸಮುದ್ರದ ಥರ ಹರಿದು ಬಂದ ಕನ್ನಡಿಗರ ಪ್ರಮಾಣ ಲಕ್ಷಗಳ ಸಂಖ್ಯೆಲಿತ್ತು. ಪುನೀತ್ ಎಂಥ ಸೂಪರ್ ಸ್ಟಾರ್ ಆಗಿದ್ರು ಅನ್ನೋದನ್ನ ಹೇಳೋಕೆ ಇಷ್ಟು ಸಾಕಲ್ವಾ? ಅಮೋಘ ಅಭಿನಯ ಮಾತ್ರವಲ್ಲದೆ ತಮ್ಮ ಸರಳತೆ, ನಗು ಮತ್ತು ಮಾನವೀಯ ಸೇವಾ ಕಾರ್ಯಗಳಿಂದಲೂ ಹೆಚ್ಚು ಜನಪ್ರಿಯರಾದ ನಟ ಕನ್ನಡದಲ್ಲಿ ಪುನೀತ್. ದೊಡ್ಡಮನೆ ಹೆಸರನ್ನು ಉಳಿಸಿ ಬೆಳೆಸಿ ಬೆಳಗಿಸಿದ ಅಪ್ಪು ವಿನಯ ಸದಾಕಾಲ ಜನರಿಗೆ ನೆನಪಿನಲ್ಲಿ ಇರುವಂಥದ್ದು. ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ಬಲಗೈಯಲ್ಲಿ ನೀಡಿದ ದಾನ ಎಡಗೈಗೆ ಗೊತ್ತಾಗಬಾರದು ಅನ್ನುವ ಹಾಗೆ ಇದ್ದವರು. ಹೀಗಾಗಿ ಅವರು ಇಂಡಸ್ಟ್ರಿಯಲ್ಲೂ ಅದರಿಂದ ಆಚೆಗೂ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ರು. ಪುನೀತ್ ತೀರಿಕೊಂಡ ನಂತರವೇ ಅದೆಲ್ಲ ಬೇರೆಯವರಿಗೆ ಗೊತ್ತಾಯಿತು. 1975 ಮಾರ್ಚ್ 17ರಂದು ಚೆನ್ನೈನಲ್ಲಿ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಕಿರಿಯ ಪುತ್ರನಾಗಿ ಜನಿಸಿದ ಪುನೀತ್ ರಾಜ್ಕುಮಾರ್ ಮುದ್ದಿನ ಬಾಲನಟನಾಗಿಯೇ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ವೃತ್ತಿ ಜೀವನ ಆರಂಭ ಮಾಡಿದ್ರು. ಬೆಟ್ಟದ ಹೂವು ಚಿತ್ರದಲ್ಲಿ ಅವರ ಅಭಿನಯ ಯಾರಾದ್ರೂ ಮರೆಯೋದುಂಟೆ? ಬೆಟ್ಟದ ಹೂ ಚಿತ್ರದ ರಾಮು ಪಾತ್ರಕ್ಕೆ ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಪಾತ್ರರಾದವರು ಪುನೀತ್. ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಗಳಲ್ಲಿನ ನಟನೆಗಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಯನ್ನು ಪಡೆದರು. ಇನ್ನು ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅವರ ಪ್ರಹ್ಲಾದನ ಪಾತ್ರವನ್ನು ಯಾರೂ ಮರೆಯೋಕೆ ಆಗೋದಿಲ್ಲ. ಗರ್ಜಿಸುವ ಹಿರಣ್ಯ ಕಶ್ಯಪನಾಗಿ ಕಾಣಿಸಿಕೊಂಡ ತನ್ನ ತಂದೆ ರಾಜ್ಕುಮಾರ್ ಅವರ ಮುಂದೆ ಮುದ್ದು ಮುದ್ದಾಗಿ ಮಾತನಾಡ್ತಾ ಎಲ್ಲೆಲ್ಲಿಯೂ ಆ ಹರಿಯೇ ಇರುವನು ಅಂತ ಹೇಳುವ ಅವರ ಸೀನ್ಗಳನ್ನು ನೋಡ್ತಾ ನೋಡ್ತಾ ಕನ್ನಡಿಗರು ಕನ್ನಡಕ್ಕೆ ಇನ್ನೊಬ್ಬ ನಟ ಸಾರ್ವಭೌಮ ಬಂದೇ ಬಿಟ್ಟ ಅಂತ ಖುಷಿಯಾದ್ರು. ಆದ್ರೆ ಇದಾದ ಮೇಲೆ ಪುನೀತ್ ಅವರು ತುಂಬಾ ವರ್ಷ ಸೈಲೆಂಟ್ ಆಗಿದ್ರು. ಸುಮಾರು ವರ್ಷ ಸಿನಿಮಾಗೆ ಬರ್ಲೇ ಇಲ್ಲ. ಬದಲಾಗಿ ತಾವಾಯ್ತು, ತಮ್ಮ ಬಿಸ್ನೆಸ್ ಆಯ್ತು ಅಂತ ಸುಮ್ಮನಾಗಿದ್ರು. 1989ರಲ್ಲಿ ಪರಶುರಾಮ್ ಸಿನಿಮಾದಲ್ಲಿ ತಂದೆಯ ಜೊತೆಗೆ ಬಾಲನಟನಾಗಿ ಕಾಣಿಸಿಕೊಂಡ ಹುಡುಗ ಮುಂದೆ 2002ರವರೆಗೆ ಕನ್ನಡಿಗರ ಮುಂದೆ ಬರಲೇ ಇಲ್ಲ. 2002ರಲ್ಲಿ ಲೋಹಿತ್ ಎಂಬ ಹೆಸರಿನ ರಾಜ್ಕುಮಾರ್ ಫ್ಯಾಮಿಲಿಯ ಹುಡುಗ ಪುನೀತ್ ರಾಜ್ಕುಮಾರ್ ಎಂಬ ಹೆಸರಿನಲ್ಲಿ ಹೀರೋ ಆಗಿ ಬಂದೇ ಬಿಟ್ರು. ಪುನೀತ್ ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸಿಕೊಂಡಿರೋದು ಅಪ್ಪು ಚಲನಚಿತ್ರದಲ್ಲಿ. ಹಾಗಾಗಿನೇ ಪುನೀತ್ ಇಂದಿಗೂ ಕನ್ನಡಿಗರ ಪ್ರೀತಿಯ ಅಪ್ಪು. 2002ರ ಏಪ್ರಿಲ್ನಲ್ಲಿ ಈ ಸಿನಿಮಾ ಪುರಿ ಜಗನ್ನಾಥ್ ನಿರ್ದೇಶನ, ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ, ಗುರುಕಿರಣ್ ಸಂಗೀತದೊಂದಿಗೆ ತೆರೆಗೆ ಬಂತು. ಇದು ನಟಿ ರಕ್ಷಿತಾ ಅವರ ಮೊದಲ ಚಲನಚಿತ್ರ ಕೂಡ ಆಗಿತ್ತು. ಇದರಲ್ಲಿ ಪುನೀತ್ ಕಾಲೇಜಿನ ಹುಡುಗನ ಪಾತ್ರವನ್ನ ಮಾಡಿದ್ರು. ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಯಿತು. ಪುನೀತ್ ಅವರ ಡ್ಯಾನ್ಸಿಂಗ್ ಸ್ಕಿಲ್ ಚಂದನವನದಲ್ಲಿ ಮನೆ ಮಾತಾಯಿತು. ಮುಂದಿನ ವರ್ಷ ಹೊರಬಂದ ಅವರ ಅಭಿ ಫಿಲ್ಮ್ ರಮ್ಯಾ ಅವರ ಮೊದಲ ಫಿಲ್ಮ್ ಕೂಡ ಆಗಿತ್ತು. ಹೀಗೆ ಕನ್ನಡದ ಹಲವು ದೊಡ್ಡ ನಾಯಕಿಯರಿಗೆ ಮೊದಲ ಫಿಲ್ಮ್ ಕೊಟ್ಟವರೇ ಅಪ್ಪು. 2007ರಲ್ಲಿ ಪುನೀತ್ ನಟಿಸಿದ ಅರಸು ಫಿಲ್ಮ್ ಅವರಿಗೆ ಮೊದಲ ಫಿಲ್ಮ್ ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಾಗೂ ಅದೇ ವರ್ಷ ಬಂದ ಮಿಲನ ಚಲನಚಿತ್ರ ಅವರಿಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟ ಚಲನಚಿತ್ರ ಪ್ರಶಸ್ತಿಯನ್ನು ತಂದುಕೊಟ್ಟವು. ಪೃಥ್ವಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋ ಅಧಿಕಾರಿಯಾಗಿ, ಪರಮಾತ್ಮದಲ್ಲಿ ಪ್ರೀತಿಗಾಗಿ ಹುಡುಕಾಡೋ ಯುವಕನ ಪಾತ್ರದಲ್ಲಿ, ಅಣ್ಣ ಬಾಂಡ್, ನಿನ್ನಿಂದಲೇ ಫಿಲ್ಮ್ಗಳಲ್ಲಿ ಅಭಿನಯ ಹಾಗೂ ಡಾನ್ಸಿಂಗ್ ಸಾಮರ್ಥ್ಯಗಳನ್ನು ಹೊರತೆಗೆಯುವ ಪಾತ್ರಗಳಲ್ಲಿ ಕಾಣಿಸಿಕೊಂಡವರು ಅಪ್ಪು. ಚಕ್ರವ್ಯೂಹ, ದೊಡ್ಡಮನೆ ಹುಡುಗ, ರಾಜಕುಮಾರ, ಅಂಜನಿ ಪುತ್ರ, ರಾಜರಥ, ನಟ ಸಾರ್ವಭೌಮ, ಯುವರತ್ನ, ಜೇಮ್ಸ್ ಸಿನಿಮಾಗಳು ಕೂಡ ಕನ್ನಡಿಗರ ಹೃದಯ ಗೆದ್ದಿದ್ದಲ್ಲದೆ ಚಿತ್ರರಸಿಕರ ಮನದಲ್ಲಿ ಶಾಶ್ವತವಾದ ಸ್ಥಾನಮಾನವನ್ನು ಪುನೀತ್ಗೆ ನೀಡಿದ್ವು.
ನಟನೆಯಲ್ಲದೆ ಸಮಾಜ ಸೇವೆಯಲ್ಲೂ ಪುನೀತ್ ಮುಂದಿದ್ರು. ಕೋವಿಡ್ ಸಂದರ್ಭದಲ್ಲಿ ಸಿಎಂ ನಿಧಿಗೆ 50 ಲಕ್ಷ ರೂಪಾಯಿ ನೀಡಿದ್ದ ಅಪ್ಪು ಕನ್ನಡದ ರೈತರ ಅಭಿಮಾನದ ಸಂಸ್ಥೆಯಾದ ಕೆಎಂಎಫ್ನ ಉತ್ಪನ್ನವಾದ ನಂದಿನಿ ಹಾಲಿಗೆ ಹಲವು ವರ್ಷಗಳ ಕಾಲ ಗೌರವಧನ ಪಡೆಯದೆ ರಾಯಭಾರಿಯಾಗಿ ಕೆಲಸ ಮಾಡಿದ್ದನ್ನು ನೆನಪಿಸಿಕೊಳ್ಳಲೇಬೇಕು. ತಮ್ಮ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಪುನೀತ್ ಎಲ್ಲಿಯೂ ಹೇಳಿಕೊಳ್ತಿರಲಿಲ್ಲ. 2019ರಲ್ಲಿ ಉತ್ತರ ಕರ್ನಾಟಕದ ಪ್ರವಾಹ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ದೇಣಿಗೆ ಕೂಡ ನೀಡಿದ್ರು. ಪುನೀತ್ ತಮ್ಮ ತಂದೆಯಂತೆಯೇ ಸಿನಿಮಾ ಹಾಡುಗಳ ಗಾಯನದಲ್ಲಿ ಕೂಡ ಪ್ರಯತ್ನ ಮಾಡಿ ಸೈ ಅನಿಸಿಕೊಂಡ್ರು. ತಮ್ಮ ಮೊದಲ ಫಿಲ್ಮ್ ಅಪ್ಪುವಿನಲ್ಲಿ ಅವರೇ ಒಂದು ಸಾಂಗ್ ಅನ್ನ ಹಾಡಿದ್ರು. ಮುಂದೆ ತಮ್ಮ ಎಲ್ಲಾ ಫಿಲ್ಮ್ಗಳಲ್ಲೂ 1-2 ಹಾಡು ಹಾಡ್ತಾ ಇದ್ರು. ಜೊತೆಗೆ ತಮ್ಮ ಸೋದರ ಶಿವರಾಜ್ ಕುಮಾರ್ ಅವರ ಫಿಲ್ಮ್ಗಳಿಗೂ ಹಾಡಿದ್ರು. ಹೀಗೆ ಹಾಡಿದ ಹಾಡುಗಳಿಗೆ ಅವರು ಪಡಿತಾ ಇದ್ದ ಸಂಭಾವನೆಯೆಲ್ಲ ಅವರ ಸೇವಾ ಕಾರ್ಯಗಳಿಗೆ ಹೋಗ್ತಿತ್ತಂತೆ. ಹೀಗಿದ್ದ ಪುನೀತ್ ಅವರನ್ನು ಕನ್ನಡದ ಮನೆಗಳಿಗೆ, ಪಡಸಾಲೆಗಳಿಗೆ, ಮನಗಳಿಗೆ ತಂದು ನಿಲ್ಲಿಸಿದ್ದು ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ. 2012ರಲ್ಲಿ ಆರಂಭವಾದ ಈ ಶೋ ಹಿಂದಿಯ ಕೌನ್ ಬನೇಗಾ ಕರೋಡ್ಪತಿ ಹಾಗೆಯೇ ಕನ್ನಡದಲ್ಲೂ ಜನಪ್ರಿಯವಾಗಿದ್ದಲ್ಲದೆ ಹಿಂದಿ ಶೋನ ಹೋಸ್ಟ್ ಅಮಿತಾಬ್ ಬಚ್ಚನ್ ಅವರಂತೆ ಪುನೀತ್ ಅವರನ್ನು ಫ್ಯಾಮಿಲಿ ಸ್ಟಾರ್ ಮಾಡ್ಬಿಡ್ತು. ಪುನೀತ್ ಅವರು ಎಲ್ಲಾ ಹೆಣ್ಣು ಮಕ್ಕಳು ಬಯಸುವಂತಹ ಫ್ಯಾಮಿಲಿ ಮ್ಯಾನ್ ಆಗಿದ್ರು ಅನ್ನೋದನ್ನು ಕೂಡ ಸಾಬೀತುಪಡಿಸಿದ್ರು. 1999ರಲ್ಲಿ ಅಶ್ವಿನಿ ಅವರ ಜೊತೆಗೆ ಪುನೀತ್ ಮದುವೆ ಆಯಿತು. ಅಶ್ವಿನಿ ಅವರು ಪುನೀತ್ ಅವರ ಯಶಸ್ಸಿನಲ್ಲಿ ಸದಾ ಬೆಂಗಾವಲಾಗಿ ನಿಲ್ಲುವಂತಹ ಮಹಿಳೆ ಮಾತ್ರ ಆಗಿರಲಿಲ್ಲ, ಸ್ವತಃ ತಾವೇ ಒಂದು ಪ್ರೊಡಕ್ಷನ್ ಹೌಸ್ ಸ್ಥಾಪಿಸಿ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಛಾತಿ ಕೂಡ ಹೊಂದಿದ್ರು. ಅವರಿಬ್ಬರಿಗೂ 2 ಮುದ್ದಾದ ಹೆಣ್ಣು ಮಕ್ಕಳು, ವಂದಿತಾ ಮತ್ತು ಧೃತಿ. ದೊಡ್ಡ ಮನೆಯ ಸಂಸ್ಕಾರ, ಅಲ್ಲಿನ ಖ್ಯಾತಿ ಎಲ್ಲದಕ್ಕೂ ಸಮರ್ಥ ಉತ್ತರಾಧಿಕಾರಿಯಾಗಿದ್ದವರು ಪುನೀತ್ ರಾಜ್ಕುಮಾರ್. ಆದ್ರೆ 2021ನೇ ಇಸ್ವಿಯ ಅಕ್ಟೋಬರ್ 29 ಮಾತ್ರ ಕನ್ನಡಿಗರಿಗೆ ಕರಾಳ ದಿನ. 2 ವರ್ಷಗಳು ಜಗತ್ತನ್ನು ಇನ್ನಿಲ್ಲದಂತೆ ಕಾಡಿದ್ದ ಕೊರೋನಾ ವೈರಸ್ ಹಲವರನ್ನು ಆಗ್ಲೇ ಬಲಿ ತೆಗೆದುಕೊಂಡಿತ್ತು. ಕೊರೋನಾದ ಆಫ್ಟರ್ ಎಫೆಕ್ಟ್ ನಿಂದಾಗಿ ಆರೋಗ್ಯವಂತ ಯುವ ಹೃದಯಗಳು ಸಾಯ್ತಾನೆ ಇದ್ವು. ಈ ಸಾವಿನ ಸರಣಿ ಕನ್ನಡಿಗರ ಪ್ರೀತಿಯ ಯುವರತ್ನನನ್ನು ಬಲಿ ತೆಗೆದುಕೊಂಡಿದ್ದು ಮಾತ್ರ ವಿಪರ್ಯಾಸ. ಹಠಾತ್ತಾಗಿ ಕಾಣಿಸಿಕೊಂಡ ಎದೆನೋವು ಮತ್ತು ತೀವ್ರ ಹೃದಯಾಘಾತ ಪುನೀತ್ ಅವರನ್ನು ಇನ್ನಿಲ್ಲದವಾಗಿಸಿತು. ಇಡೀ ಕನ್ನಡ ನಾಡು ಪುನೀತ್ ಸಾವಿಗೆ ಕಂಬನಿ ಮಿಡಿತು. ಆದ್ರೆ ಪುನೀತ್ ಸಾವಿನಲ್ಲೂ ಆದರ್ಶ ಮೆರೆದಿದ್ರು. ಸಾಯೋಕೆ ಮೊದಲು ತಮ್ಮ ನೇತ್ರದಾನ ಮಾಡಿದ್ರು. ಆ ಮೂಲಕ 4 ಬಾಳಿಗೆ ಬೆಳಕಾದ್ರು. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಪ್ಪು ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಇಟ್ಟಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅವರನ್ನ ನೋಡೋದಕ್ಕೆ ಧಾವಿಸಿ ಬಂದ್ರು. ಕಂಠೀರವ ಸ್ಟುಡಿಯೋ ಹೊರಭಾಗದ ರಸ್ತೆಗಳಲ್ಲಿ 25ರಿಂದ 30 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಕಣ್ಣೀರಿಡ್ತಾ ನೆಚ್ಚಿನ ನಟನಿಗೆ ಕಂಬನಿಯ ವಿದಾಯ ಹೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿಕ ಇಷ್ಟೊಂದು ಪ್ರಮಾಣದಲ್ಲಿ ಕನ್ನಡಿಗರು ಕಣ್ಣೀರಿಟ್ಟ ನಟ ಅಂದ್ರೆ ಅದು ಪುನೀತ್. ಪುನೀತ್ ರಾಜ್ಕುಮಾರ್ ಅಳೆದಿರಬಹುದು, ಆದ್ರೆ ಅವರು ನಟಿಸಿದ ಸಿನಿಮಾಗಳು, ಅವರು ಹಾಡಿದ ಹಾಡುಗಳು, ಅವರು ಮಾಡಿದ ಸೇವಾ ಕಾರ್ಯಗಳು ಸದಾ ನಮಗೆ ಅವರ ನೆನಪಾಗ್ತಾನೆ ಇರುತ್ತವೆ. ಕನ್ನಡ ನಾಡು ಇರೋವರೆಗೂ ಅಪ್ಪು ಅಜರಾಮರ. ನಮ್ಮ ನೆನಪಿನಲ್ಲಿ ಅವರು ಚಿರಸ್ಥಾಯಿ.